ಊಟದ ಜೊತೆ ನಮ್ಮ ಸುದ್ದಿಯನ್ನ ಬಡಿಸ್ಲಿಕ್ಕೆ ನಾನ್ ತಂದಿದ್ದೀನಿ ಸುದ್ದಿ ಡಬ್ಬಿ. ಹೊಟ್ಟೆ ಹಸಿವಿಗಾಗಿ ಊಟ, ಮಾಹಿತಿಯ ಹಸಿವಿಗಾಗಿ ಸುದ್ದಿ ಡಬ್ಬಿ. ಸುದ್ದಿ ಡಬ್ಬಿಯಲ್ಲಿರುವಂತ ಮೊದಲ ಸುದ್ದಿ ಏನು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಲ್ರೆಡಿ ನೋಡ್ತಾ ಇದ್ರೆ ಇವತ್ತಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸೆಟ್ಲ್ ಆಗ್ತಾ ಇದೆ. ಆದ್ರೆ ಬಿಜೆಪಿಯಲ್ಲಿ, ಕಾಂಗ್ರೆಸ್ ಕಾಲೆಳೆಯುವಂತ ಬಿಜೆಪಿಯಲ್ಲಿ ಮಾತ್ರ ವಿರೋಧ ಪಕ್ಷ ನಾಯಕ ಯಾರು ಅನ್ನುವಂಥದ್ದು ಮಾತ್ರ ಗೊತ್ತಾಗ್ತಾ ಇಲ್ಲ. ಸ್ಟಿಲ್ ಕನ್ಫ್ಯೂಷನ್ಸ್, ಆ ಗೊಂದಲಗಳು ಮುಂದುವರೆದಿದೆ. ವೀಕ್ಷಕರು ಬೇರೆ ಬರ್ಬೇಕಂತೆ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕೆ. ಇದೊಂದು ರೀತಿಯಾದಂತ ರೆಕಾರ್ಡ್ ಬೇರೆ ಆಗ್ತಾ ಇದೆ. ಬಿಕಾಸ್ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಇಷ್ಟೊಂದು ವಿಳಂಬ ಆಗಿರಲಿಲ್ಲ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ. 50 ದಿನ ಆಗಿದೆ. ಇವತ್ತಿಗೆ ಕರೆಕ್ಟ್ ಆಗಿ 3ನೇ ತಾರೀಕು ಮೇ 13ನೇ ತಾರೀಕು ರಿಸಲ್ಟ್ ಬಂದಿತ್ತು. 50 ದಿನ ಆದ ನಂತರ ವಿರೋಧ ಪಕ್ಷ ನಾಯಕ ಆಯ್ಕೆ ಆಗಿದೆಯಾ? ಇಲ್ಲ. ನಾಳೆ ಆಯ್ಕೆ ಆಗುವಂತ ಸಾಧ್ಯತೆ ಇದೆಯಂತೆ. ಯಾಕೆ ಇಷ್ಟೊಂದು ಗೊಂದಲ ಇದೆಯೋ ಗೊತ್ತಾಗ್ತಾ ಇಲ್ಲ. ನಾಯಕನೇ ಸಿಗ್ತಾ ಇಲ್ವಾ, ಸಮರ್ಥವಾದಂತ ನಾಯಕ ವಿರೋಧ ಪಕ್ಷಕ್ಕೆ ಅನ್ನುವಂತ ಪ್ರಶ್ನೆ ಈಗ ಉದ್ಭವಿಸಿದೆ. ಮೊದಲೇ ಆತ್ಮಸ್ಥೈರ್ಯ ಕುಂದಿರುವಂತದ್ದು ಬಿಜೆಪಿ ಕಾರ್ಯಕರ್ತರು ಮತ್ತೆ ನಾಯಕರಲ್ಲಿ. ಈಗ ಇನ್ನಷ್ಟು ವಿಳಂಬ ಮಾಡ್ತಾ ಮಾಡ್ತಾ ಇನ್ನಷ್ಟು ಆತ್ಮಸ್ಥೈರ್ಯ ಕುಂದಿಸುವಂತ ಕೆಲಸ ಅವರದ್ದೇ ಪಕ್ಷದವರು ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿಜೆಪಿಯಲ್ಲಿ ವಿಪಕ್ಷ ನಾಯಕರ ಆಯ್ಕೆ ಗೊಂದಲ ಮುಂದುವರೆದಿದೆ. ಪ್ರತಿಪಕ್ಷ ನಾಯಕರೇ ಇಲ್ಲದೆ ನಡೀತಾ ಇರುವಂತ ಮೊದಲ ಅಧಿವೇಶನ ಇದು. ವಿಪಕ್ಷ ನಾಯಕನ ಆಯ್ಕೆಗೆ ಬಿಜೆಪಿಯಲ್ಲಿ ಸರ್ಕಸ್ ನಡೀತಾ ಇದೆ, ಗೊಂದಲ ನಡೀತಾ ಇದೆ. ದೆಹಲಿಗೆ ಬಿಎಸ್ವೈ ಹೋಗಿ ಬಂದರೂ ಕೂಡ ಗೊಂದಲ ಮಾತ್ರ ಮುಂದುವರೆದಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ಯಡಿಯೂರಪ್ಪನವರು ರಾಜ್ಯ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಹೊಂದಿದ ನಂತರ ಯಡಿಯೂರಪ್ಪನವರ ಅನಿವಾರ್ಯತೆ ಎಷ್ಟು ಮಟ್ಟಿಗಿದೆ ಬಿಜೆಪಿಗೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಸಾರಿ ಸಾರಿ ಹೇಳ್ತಾ ಇದೆ. ಇದು ಅಕಸ್ಮಾತ್ ಬಹುಮತ ಬಂದಿಲ್ಲ ಅಂದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರೇ ಇದ್ದಿದ್ರೆ ಅನ್ಡೌಟೆಡ್ಲಿ ಅವರೇ ವಿರೋಧ ಪಕ್ಷ ನಾಯಕರಾಗ್ತಾ ಇದ್ರು. ಬಟ್ ಈಗ ಯಡಿಯೂರಪ್ಪನವರಿಲ್ಲ, ಅವರು ವಿಧಾನಸಭೆಗೆ ಆಯ್ಕೆ ಆಗಿಲ್ಲ, ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಹೊಂದಿದ್ದಾರೆ. ಸೊ ಈಗ ಉಳಿದಿರುವಂತ 66 ಜನರಲ್ಲಿ ಯಾರಪ್ಪ ಅಂದ್ರೆ ಉತ್ತರ ಇಲ್ಲ. ಆ ಉತ್ತರ ನಾಳೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕೆ ನಮ್ಮಲ್ಲಿ ಯಾವುದೇ ಪೈಪೋಟಿ ಇಲ್ಲ ಅಂತ ಹೇಳ್ಬಿಟ್ರು ಅಶೋಕ್ ಅವರು. ಪೈಪೋಟಿ ಇರಬೇಕು, ಆಕ್ಚುಲಿ ಪೈಪೋಟಿ ಇದ್ರೇನೆ ನಾಯಕರಿದಾರಪ್ಪ ಇವರಲ್ಲಿ, ಅದಕ್ಕೆ ಪೈಪೋಟಿ ಓಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅಶೋಕ್ ಅವ್ರು ಹೇಳ್ತಾ ಇದಾರೆ ಪೈಪೋಟಿ ಇಲ್ಲ ಅಂತ. ಒಮ್ಮತದ ತೀರ್ಮಾನ ಆಗಲಿದೆ ಅಂತ ಅಶೋಕ್ ಅವರು ಹೇಳಿದ್ರು. ಬೊಮ್ಮಾಯಿಗೆ ಸಿಎಂ ಆಗಿ ಕೆಲಸ ಮಾಡಿದ ಅನುಭವ ಇದೆ, ಅಂಕಿ ಸಂಖ್ಯೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅಂತಿಮವಾಗಿ ಕೇಂದ್ರ ನಾಯಕರು, ವೀಕ್ಷಕರು, ವಿಪಕ್ಷ ನಾಯಕರು ಯಾರು ಅನ್ನುವಂಥದ್ರ ಬಗ್ಗೆ ಘೋಷಣೆ ಮಾಡಲಿದ್ದಾರೆ ಅಂತ ಅಶೋಕ್ ಅವರು ಪರೋಕ್ಷವಾಗಿ ಬೊಮ್ಮಾಯಿ ಅವರಾದ್ರೇನೆ ಸರಿ ಅನ್ನುವಂತ ಒಂದು ಉತ್ತರವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಡೆಲ್ಲಿಯವರು ಬರ್ತಾ ಇದ್ದಾರೆ, ನಾಳೆ ಬರ್ತಾರೆ ಮೋಸ್ಟ್ಲಿ. ನಾಳೆ ಬಂದ ತಕ್ಷಣ ಆಗ್ತದೆ, ಒಮ್ಮತವಾಗಿ ಆಗ್ತೈತೆ. ಇದರಲ್ಲಿ ಏನು ಗೊಂದಲ ಏನು ಇಲ್ಲ. ಒಮ್ಮತವಾದಂತ ಆಯ್ಕೆಯನ್ನ ಬಿಜೆಪಿ ಮಾಡುತ್ತೆ, ಅದರಲ್ಲಿ ಏನು ಗೊಂದಲ ಇಲ್ಲ. ಮಾಧ್ಯಮದಲ್ಲಿ ಏನ್ ಬರ್ತಾ ಇದೆ ಅವ್ರ ಕಾಂಪಿಟೇಷನ್ ಇಲ್ಲ. ವಿರೋಧ ಪಕ್ಷದ ನಾಯಕರಿಗೆ ಕೇಂದ್ರದ ನಮ್ಮ ನಾಯಕರು ಯಾರು ಸೂಚನೆ ಮಾಡ್ತಾರೋ ಅದನ್ನ ನಾವೆಲ್ಲರೂ ಕೂಡ ಒಪ್ಕೊಂತೀರಿ. ಇದರಲ್ಲಿ ಎರಡು ಮಾತಿಲ್ಲ. ನೋಡೋಣ, ಕೇಂದ್ರದ ನಾಯಕರು ಅಂತ ಹೇಳಿದ್ದೇನಲ್ಲ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ಅವ್ರ ಹತ್ರ ಜಾಣ್ಮೆ ಇದೆ, ಮಾತಿದೆ, ಅಂಕಿ ಅಂಶಗಳು ಅವ್ರ ಹತ್ರ ಎಲ್ಲ ಇದೆ. ಆದ್ರೂ ಕೂಡ ಅಲ್ಟಿಮೇಟ್ ಆಗಿ ನಮ್ಮ ಕೇಂದ್ರ ನಾಯಕರು ಏನ್ ಹೇಳ್ತಾರೋ ಅದನ್ನು ನಾವು ಒಪ್ತೀರಿ. 1 ಲೈನ್ ರೆಸೊಲ್ಯೂಷನ್ ನಾವು ಮಾಡ್ತೀರಿ. ಯಾವುದೇ ರೀತಿ ಗೊಂದಲಗಳು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಅಶೋಕ್ ಅವರ ಮಾತುಗಳನ್ನ. ಯಡಿಯೂರಪ್ಪನವರ ಮನಸ್ಸಿನಲ್ಲಿರುವಂತ ಮಾತುಗಳು ಅಶೋಕ್ ಅವರ ಬಾಯಿ ಮಾತಲ್ಲಿ ಬಂತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ತಮ್ಮ ಆಪ್ತನ ಬಿಟ್ಕೊಡ್ತಾ ಇಲ್ಲ ಅಶೋಕ್ ಅವರು. ನಾನಂತೂ ರೇಸ್ನಲ್ಲಿಲ್ಲ, ಬೊಮ್ಮಾಯಿ ಅವರನ್ನ ಮಾಡಿದ್ರೇನೆ ಸೂಕ್ತ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯ ರಾಜಕೀಯದ ಇತಿಹಾಸದಲ್ಲೇ ವಿರೋಧ ಪಕ್ಷದ ನಾಯಕ 50 ದಿನ ಆದ್ರೂ ಕೂಡ ಆಗಿಲ್ಲ, ಅಧಿವೇಶನ ಶುರುವಾದ್ರೂ ಕೂಡ ಇನ್ನೂ ಆಗಿಲ್ಲ ಅನ್ನುವಂಥದ್ದು ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಯಾವಾಗ ಆಗಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರ ಹತ್ರ ಕ್ಲಾರಿಟಿ ಇಲ್ಲ. ಯಾಕೆ ಈ ರೀತಿಯಾದಂತ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಹೈಕಮಾಂಡ್ ಅಂತ? ಪೃಥ್ವಿರಾಜ್, ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನಂತ ಪ್ರಬಲವಾದಂತ ನಾಯಕರ ಇಲ್ದಿರುವಂತದ್ದು. ಹಾಗಾಗಿನೇ ಒಂದು ರೀತಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿಳಂಬ ಆಗ್ತಾ ಇದೆ. ನೀವು ಗಮನಿಸಿದ ಹಾಗೆ ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅಂದ್ರೆ ಯಡಿಯೂರಪ್ಪ, ಆ ರೀತಿಯಾಗಿದ್ರು. ಆದ್ರೀಗ ಯಡಿಯೂರಪ್ಪ ನಿವೃತ್ತಿಯಾದ ಬಳಿಕವಾಗಿ ಬೇರೊಬ್ರು ನಾಯಕರು ಕೂಡ ಇದ್ದಾರೆ. ಆದ್ರೆ ಆ ನಾಯಕರ ಮೇಲೆ ಮುಖ್ಯವಾಗಿ ಹೈಕಮಾಂಡ್ ವಿಶ್ವಾಸ ವ್ಯಕ್ತಪಡಿಸುವಂತ ಕೆಲಸ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಯಾರನ್ನ ನೇಮಕವನ್ನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ಕೂಡ ಒಂದು ರೀತಿ ಗೊಂದಲದಲ್ಲಿದೆ. ಮತ್ತೆ ಈಗಾಗಲೇ ಬಿಜೆಪಿ ವಿಪಕ್ಷ ನಾಯಕನ ಆಯ್ಕೆ ವಿಚಾರದಲ್ಲೂ
ಕೂಡ ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರು ಕೂಡ ದ್ವಂದ್ವದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಮತ್ತೆ ಗೊಂದಲದ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ವಿಪಕ್ಷ ನಾಯಕನ ಆಯ್ಕೆ ಸಂಪೂರ್ಣವಾಗಿ ಗೊಂದಲ ಕೂಡ ಉಂಟಾಗಿರುವಂತದ್ದು. ಮತ್ತೆ ಇವತ್ತು ವಿರೋಧ ಪಕ್ಷದ ನಾಯಕ ಆಯ್ಕೆ ಕೂಡ ಆಗಬೇಕಾಗಿತ್ತು, ಸಂಜೆ ಸಭೆ ಕೂಡ ನಿಗದಿ ಆಗಿತ್ತು. ಆದ್ರೀಗ ಕೇಂದ್ರದ ವೀಕ್ಷಕರ ತಂಡ ಇನ್ನೂ ಕೂಡ ಬರೋದ್ರ ಬಗ್ಗೆ ಇನ್ನೂ ಕೂಡ ಖಚಿತ ಕೂಡ ಆಗಿಲ್ಲ. ಹಾಗಾಗಿನೇ ಶಾಸಕಾಂಗ ಪಕ್ಷದ ಸಭೆ ಕೂಡ ರದ್ದಾಗಿದೆ. ಆದ್ರೆ ಈಗ ತಾನೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಈಗ ತಾನೇ ಡಾಲರ್ಸ್ ಕಾಲನಿಗೆ ಯಡಿಯೂರಪ್ಪನವರು ಕೂಡ ಬಂದಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಈಗಾಗಲೇ ನನ್ನ ಪ್ರಕಾರವಾಗಿ ಕೇಂದ್ರದ ವೀಕ್ಷಕರ ತಂಡ ಅಂದ್ರೆ ಇಬ್ರು ನಿಯೋಜನೆಯನ್ನು ಮಾಡಿದ್ರು, ಅವರು ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಶಾಸಕರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದ್ರ ಇದು ಈ ಬೆಳವಣಿಗೆಗಳಿದೆಯಲ್ಲ ಬಿಜೆಪಿ ಪಕ್ಷಕ್ಕೆ ಮತ್ತೆ ಇಲ್ಲಿರುವಂತ ನಾಯಕರುಗಳಿಗೆ ಮುಜುಗರವನ್ನ ತರ್ತಾ ಇಲ್ವಾ ಅಂತ, ಇನ್ನಷ್ಟು ಆತ್ಮಸ್ಥೈರ್ಯವನ್ನ ಕುಂದಿಸ್ತಂತ ಆಗ್ತಾ ಇಲ್ವಾ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂತಂದ್ರೆ ರಾಜ್ಯ ಬಿಜೆಪಿ ಅನ್ನುವಂಥದ್ದು ದೊಡ್ಡ ಮಟ್ಟದ ಪಾರ್ಟಿ, ರಾಷ್ಟ್ರೀಯ ಪಾರ್ಟಿ. ಆದ್ರೆ ಈಗ ಒಂದ್ ರೀತಿ ಈ ರೀತಿಯಾದ ಬೆಳವಣಿಗೆಗಳಿಂದಾಗೆ ಸಹಜವಾಗಿನೇ ರಾಜ್ಯ ನಾಯಕರಿಗೆ ಒಂದ್ ರೀತಿ ಆತ್ಮಸ್ಥೈರ್ಯವನ್ನ ಕುಸಿತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬಹುಮುಖ್ಯವಾಗಿ ಯಡಿಯೂರಪ್ಪ ಆದ ನಂತರವಾಗಿ ಇಲ್ಲಿ ಅಪೋಸಿಷನ್ ಲೀಡರ್ ನ ನೇಮಕ ಮಾಡುವಂತ ನಿಟ್ಟಿನಲ್ಲೂ ಕೂಡ ರಾಜ್ಯದ ನಾಯಕರ ಬಗ್ಗೆ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಬೇಕು. ಆದ್ರೆ ಈಗಿರ್ತಕ್ಕಂಥ ರಾಜ್ಯದ ನಾಯಕರು ಅಂದ್ರೆ ಈಗ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ರೇಸ್ ನಲ್ಲಿದ್ದಾರೆ. ಆ ಒಂದು ನಾಯಕರ ಮೇಲೆ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದ್ ರೀತಿ ಒಲವಿಲ್ಲ. ಹಾಗೇನೆ ಹೊಸಬ್ರನ್ನ ನೇಮಕವನ್ನ ಮಾಡಿದ್ರೆ ಯಾವ ರೀತಿಯಾಗಿ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ವಿಳಂಬವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ವಿಧಾನಸಭೆ ಅಧಿವೇಶನ ಕೂಡ ನಡೀತಾ ಇದೆ. ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಅಧಿಕೃತವಾದಂತಹ ವಿರೋಧ ಪಕ್ಷದ ನಾಯಕರು ಕೂಡ ಅಲ್ಲಿ ಹಾಜರಿರಬೇಕಾಗಿತ್ತು. ಮತ್ತೆ ಮುಖ್ಯವಾಗಿ ದುರಂತ ಅಂದ್ರೆ ಪೃಥ್ವಿರಾಜ್, ಇವತ್ತು ಏನು ಗವರ್ನರ್ ವಿಧಾನಸೌಧಕ್ಕೆ ಬಂದಂತ ಸಂದರ್ಭದಲ್ಲಿ ಆಡಳಿತ ಪಕ್ಷದ ನಾಯಕರ ಜೊತೆಗೂಡಿ ವಿರೋಧ ಪಕ್ಷ ನಾಯಕರು ಕೂಡ ಹೋಗಿ ಗವರ್ನರ್ನ ಸ್ವಾಗತವನ್ನ ಮಾಡಬೇಕಾಗಿತ್ತು. ಆದ್ರೆ ಈಗ ಅಧಿಕೃತವಾಗಿ ವಿರೋಧ ಪಕ್ಷ ನಾಯಕರು ಇದ್ದಿರುವಂತಹ ಸಂದರ್ಭದಲ್ಲಿ ರಾಜ್ಯದ ಬಿಜೆಪಿ ಶಾಸಕರು ಕೂಡ ಒಂದ್ ರೀತಿ ಗೊಂದಲ, ಒಂದ್ ರೀತಿ ಸಂಪೂರ್ಣವಾಗಿ ಒಂದ್ ರೀತಿ ಬೇರೆ ಬೇರೆ ರೀತಿಯಾಗಿ ಮುಜುಗರವನ್ನ ಪಡ್ತಾ ಇರುವಂತದ್ದು. ಮತ್ತೆ ಒಂದ್ ಕಡೆಗೆ ಅಶೋಕ್ ಆಗಿರ್ಬೋದು, ಮತ್ತೆ ಯಡಿಯೂರಪ್ಪ ಆಗಿರ್ಬೋದು, ಒಂದ್ ರೀತಿ ಬಿಜೆಪಿಗೆ ಆಗ್ತಿರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಟ್ಯಾಪ್ ಹಚ್ಚುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿ ವಿರೋಧ ಪಕ್ಷ ನಾಯಕನ ಆಯ್ಕೆ ಸಂಬಂಧಪಟ್ಟಂತೆ ಯಾವಾಗ ಅನ್ನೋ ಒಂದು ಪ್ರಶ್ನೆ ಇನ್ನೂ ಕೂಡ ಇದೆಯೇ ಹೊರತು ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತಹ ಉತ್ತರಗಳು ಸಿಗ್ತಾ ಇಲ್ಲ. ಒಂದ್ ಕಡೆಗೆ ಇವತ್ತು ಸಭೆ ಅಂತಾರೆ, ನಾಳೆ ಸಭೆ ಅಂತಾರೆ, ನಾಳೆ ಕೂಡ ಬಿಜೆಪಿ ನಾಯಕರು ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕಾದಂತ ಬಿಜೆಪಿಯವರೇ ಇಕ್ಕಟ್ಟಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡೋಣ ಅದು ಯಾವಾಗ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ. ಮತ್ತೊಂದು ವಿಚಾರ ಅಂತ ಈ ವಿಚಾರದಲ್ಲಿ ನಾವು ನೋಡೋದಾದ್ರೆ ಗೊಂದಲವನ್ನ ಮೂಡಿಸ್ತಾ ಇದ್ದಾರೆ ನಾಯಕರ ಹೇಳಿಕೆಗಳ ಮುಖಾಂತರ. ಒಂದ್ ಕಡೆ ಅಶೋಕ್ ಅವರು ಈಗ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ, ಅಂದ್ರೆ ಯಡಿಯೂರಪ್ಪನವರು ಈಗ ಆಲ್ರೆಡಿ ವೀಕ್ಷಕರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ಅವರು ಹೇಳ್ತಾ ಇದ್ದಾರೆ ಇಲ್ಲ ನಾಳೆ ಬರ್ತಾರೆ ವೀಕ್ಷಕರು, ಅವಾಗ ಆಯ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಏನ್ ಮಾತನಾಡಿದ್ರು ನೋಡೋಣ. ಇಬ್ರು ಬಂದು ಡೆಲ್ಲಿಯಿಂದ ಇಬ್ರು ಅಬ್ಸರ್ವರ್ ಬಂದಿದ್ದಾರೆ ನಿನ್ನೆ ರಾತ್ರಿ. ಇವತ್ತು ಎಲ್ಲ MLAಗಳ ಜೊತೆ ಚರ್ಚೆ ಮಾಡಿ ಯಾರು ಪ್ರತಿಪಕ್ಷದ ನಾಯಕರಾಗಬೇಕು, ರಾಜ್ಯದ ಅಧ್ಯಕ್ಷರಾಗಬೇಕು ಅನ್ನೋ ಸಲಹೆಗಳನ್ನ ತಗೊಂಡೋಗಿ ಇವತ್ತು ರಾತ್ರಿ ಅಥವಾ ನಾಳೆ ತೀರ್ಮಾನ ತಗೊಳ್ತಾರೆ. ಇವತ್ತು ಎಲ್ಲ MLAಗಳನ್ನ ಅವ್ರು ಭೇಟಿ ಮಾಡ್ತಾರೆ. ನನ್ನ ಪ್ರಕಾರ ಬಂದಿದ್ದಾರೆ ಇಬ್ರು ಬಂದು ಬಿಜೆಪಿ ಕಚೇರಿಯಲ್ಲಿ ಹೇಳಿದ್ರು ನಾಳೆ ಬೆಳಿಗ್ಗೆ ಶಾಸಕಾಂಗ ಸಭೆ ಅಂತ ಹೇಳಿದ್ರು. ನಾಳೆ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇವತ್ತೇ ಮಾಡಬೇಕಾಗಿತ್ತು, ನಾಳೆ ಬೆಳಿಗ್ಗೆ ಮಾಡಬಹುದು. ವಿಧಾನಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷ ನಾಯಕ ಇಲ್ಲದೆ ಅಧಿವೇಶನ ನಡೀತಾ ಇದೆ ಸರ್. ಏನಿಲ್ಲ, ನಾಳೆ ದಿನ ತೀರ್ಮಾನ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ ನೋಡಿ. ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಯಾಕಾದ್ರೂ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಅವ್ರಿಗಂತೂ ಒಂದು ಕ್ಲಾರಿಟಿ ಇರುತ್ತೆ. ಆದ್ರೆ ಪಕ್ಷಕ್ಕೆ ಆಗ್ತಾ ಇರುವಂತ ಡ್ಯಾಮೇಜ್ ಇದು. ಯಾಕಂದ್ರೆ ನಿಧಾನಕ್ಕೆ ವಿಳಂಬ ಮಾಡಿದಷ್ಟು ಅಲ್ಲಿರುವಂತ ಕಾರ್ಯಕರ್ತರಿಗೆ ಒಂದು ರೀತಿಯಾದಂತ ಒಂದು ಆತ್ಮಸ್ಥೈರ್ಯ ಕುಗ್ಗಿಸುವಂತಾಗುತ್ತೆ ಅಂತ ಈಗ ಆಲ್ರೆಡಿ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ನೋಡೋಣ ಯಾವಾಗ ಆಗುತ್ತೆ ಅಂತ.